ಮಾಟ ಮಂತ್ರ ಈ ಹೆಸರನ್ನು ಕೇಳಿದರೆ ಸಾಕು, ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ದಿಕ್ಕು ಸೂಚಿಯಾದಂತಹ ಕೆಟ್ಟ ಆಲೋಚನೆಗಳು ಮೈತುಂಬ ಮನಸ್ಸಿನ ತುಂಬ ಸಂಪೂರ್ಣವಾಗಿ ದಿಗ್ಭ್ರಮೆಯಾಗಿ ಆವರಿಸಿಬಿಡುತ್ತದೆ. ಈ ಮಾಟ ಮಂತ್ರ ವಾಮಾಚಾರ ಯಾರಿಗೆ ಅತಿ ಹೆಚ್ಚಾಗಿ ಆಗುತ್ತದೆ ಅನ್ನೋದಾದರೆ ಮತ್ತು ಅವರಿಗೆ ಯಾವೆಲ್ಲ ಸಮಸ್ಯೆಗಳು ಎದುರಾಗುತ್ತದೆ, ಇದಕ್ಕೆ ಪರಿಹಾರ ಏನು, ಯಾರು ಮಾಡಿಸಿದ್ದಾರೆ ಅಂತ ಕಂಡುಹಿಡಿದು ಅವರಿಗೆ ಮತ್ತೆ ಹಿಂತಿರುಗಿ ಒಡೆಯಲು ಏನನ್ನು ಮಾಡಬೇಕು, ಬನ್ನಿ ಇವತ್ತಿನ ಮಾಹಿತಿಯಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಅದಕ್ಕಿಂತ ಮೊದಲು ನಿಮ್ಮ ಜೀವನದ ಇಂತಹ ಮಾಟ ಮಂತ್ರ ವಾಮಾಚಾರ ದುಷ್ಟಶಕ್ತಿ ಪ್ರಯೋಗಗಳು, ವಶೀಕರಣ, ಶತ್ರುನಾಶ, ಇನ್ನು ಇತರ ಯಾವುದೇ ಗೌಪ್ಯ ನಿಗೂಢ ಕಠಿಣ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ತಕ್ಷಣ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರ ತುಂಬ ಚೆನ್ನಾಗಿ ವಂಶ ಪಾರಂಪರಿಕವಾಗಿ ಹೇಳುತ್ತಾ ಬಂದಿದ್ದಾರೆ. ನಿಮಗೆ ಇವರಿಂದ ಪರಿಹಾರ ತುಂಬ ಬೇಗ ಸಿಗುತ್ತೆ. ಎಷ್ಟೇ ಕಷ್ಟವಾದರೂ ನಿಮ್ಮ ಮನೆಯಲ್ಲಿ ಇಂತಹ ಸಮಸ್ಯೆಗಳಿದೆಯೇ ಅಥವಾ ನಿಮಗೆ ಇಂತಹ ತೊಂದರೆಗಳಾಗುತ್ತಿದೆಯೇ ಅಂತ ನೋಡಿಕೊಳ್ಳಿ. ಒಂದು ವೇಳೆ ಇಂತಹ ಸಮಸ್ಯೆಗಳು ತೊಂದರೆಗಳು ಆಗುತ್ತಿದ್ದರೆ ನಿಮ್ಮ ಮೇಲೆ ವಾಮಾಚಾರ ಮಾಟ ಮಂತ್ರದ ಪ್ರಯೋಗಗಳು ತುಂಬ ತೀಕ್ಷ್ಣವಾಗಿ ಆಗಿದೆ ಅಂತಲೇ ಅರ್ಥ. ಒಂದು ವೇಳೆ ನಿಮ್ಮ ಮೇಲೆ ಕೃತ್ರಿಮ ಪ್ರಯೋಗಗಳು ಅಂದರೆ ಮಾಟ ಮಂತ್ರ ಆಗಿಯೇ ಇದ್ದರೆ ಈ ಸೂಚನೆಗಳು ಗೋಚರಿಸುತ್ತದೆ. ಪದೇ ಪದೇ ಅನಾರೋಗ್ಯಕ್ಕೆ ಬೀಳುವುದು, ಇದ್ದಕ್ಕಿದ್ದಂತೆ ತುಂಬ ಕೋಪ ಮಾಡಿಕೊಳ್ಳುವುದು, ದುಷ್ಟ ಶಕ್ತಿಗಳನ್ನು ಮನೆಗೆ ಆಹ್ವಾನ ಮಾಡಿದ ಹಾಗೆ ಎಲ್ಲರ ಮೇಲೂ ಜಗಳ ಆಡುವುದು, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ದುಡ್ಡು ಕಾಸಿನ ವಿಚಾರದಲ್ಲಿ ಸಾಕಷ್ಟು ಅಡೆತಡೆ ಬಂದ ಕಷ್ಟಗಳು ಬಂದಾಗೇ ಇರುತ್ತೆ. ಕಷ್ಟದ ಮೇಲೆ ಕಷ್ಟ, ನೋವಿನ ಮೇಲೆ ನೋವು, ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಸಿಲುಕಿಕೊಳ್ಳುವುದು, ಮನೆಯವರನ್ನೆಲ್ಲ ನಿಂದಿಸುವುದು, ಅಪಮಾನಕ್ಕೆ ಈಡಾಗುವುದು, ಅವಮಾನಗಳನ್ನು ಅನುಭವಿಸುವಂಥದ್ದು, ಗೊತ್ತೋ ಗೊತ್ತಿಲ್ಲದೆಯೋ ತಪ್ಪುಗಳು ಆಗುವಂಥದ್ದು, ಆ ತಪ್ಪಿಗೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಆಗುವುದು. ಇದೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯ ಹೇಳಿಕೆಯನ್ನು ಸಹಿಸಲಾಗದೆ ಇರುವವರು ನಿಮ್ಮ ಮೇಲೆ ಮಾಡಿರತಕ್ಕಂತಹ ಕೃತ್ರಿಮ ಪ್ರಯೋಗಗಳು ಅಂತಲೇ ಹೇಳಬಹುದು. ಇದು ಆಗಿದ್ದರೆ ಏನು ಮಾಡಬೇಕು? ಒಂದು ತೆಂಗಿನ ಚಿಪ್ಪಿಗೆ 3 ಕರಿಮೆಣಸು ಕಾಳುಗಳನ್ನು ಹಾಕಬೇಕು. ಅದರ ಜೊತೆಗೆ 3 ಲವಂಗಗಳನ್ನು ಹಾಕಬೇಕು. ಅದರ ಜೊತೆಗೆ ಸಾರಂಗ ಮುದ್ರಿಕೆಯಲ್ಲಿ ಬಿಳಿ ಸಾಸಿವೆ ಅಂತ ಸಿಗುತ್ತೆ, ಆ ಬಿಳಿ ಸಾಸಿವೆಯನ್ನು ಕೂಡ ಅದಕ್ಕೆ ಹಾಕಬೇಕು. ಅದಾದ ಮೇಲೆ ಅರಿಶಿಣದ ಕೊಂಬಿನ ಪುಡಿಯನ್ನು ಮಾಡಿ ಹಾಕಬೇಕು. ಪಚ್ಚೆ ಕರ್ಪೂರವನ್ನು ಅದರ ಜೊತೆಗೆ ಬೆರೆಸಿ ಒಂದು ಸ್ವಲ್ಪ ಕಪ್ಪು ಅರಿಶಿಣ, ಈ ಕಪ್ಪು ಅರಿಶಿಣ ತುಂಬಾ ಸೂಕ್ಷ್ಮವಾದದ್ದು, ಕಪ್ಪು ಅರಿಶಿಣವನ್ನು ಅದಕ್ಕೆ ಹಾಕಿ ಅಗ್ನಿ ಸ್ಪರ್ಶ ಮಾಡಿ ಬಂದ ಹೊಗೆಯನ್ನು ಮನೆಯ ತುಂಬ ಪಸರಿಸುವ ಹಾಗೆ ಮಾಡಿಬಿಡಿ. ಆಮೇಲೆ ನೋಡಿ, ನಿಮ್ಮ ಮೇಲೆ ಗ್ರಹಚಾರ ಮಾಟ ಮಂತ್ರ ದೋಷಗಳು ಸಂಪೂರ್ಣವಾಗಿ ನಿವಾರಣೆ ಆಗಿ ಹೋಗುತ್ತದೆ. ಇದ್ದಕ್ಕಿದ್ದಂತೆ ನಿಮ್ಮ ಮೇಲೆ ಆಗಿರತಕ್ಕಂಥ ವಾಮಾಚಾರಗಳು ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ಆಗಿದ್ದರೆ ಅದಕ್ಕೆ ಕೂಡ ಶ್ರೀ ಮಂಜುನಾಥ ಗುರುಗಳಿಂದ ವಾಮಾಚಾರ ನಿವಾರಣಾ ಯಂತ್ರವನ್ನು ಕೇಳಿ ಪಡೆದುಕೊಳ್ಳಿ. ಯಾರು ಮಾಡಿಸಿರುತ್ತಾರೋ ಅದು ಅವರಿಗೆ ಹಿಂತಿರುಗಿ ಒಡೆಯುವ ಹಾಗೆ ಪೂಜಿಸಿ ಮಂತ್ರಿಸಿ ತಂತ್ರಿಸಿ ನಿಮಗೆ ಇದನ್ನು ಕೊಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ.